ಚಾನಲ್ಗೆ ಸ್ವಾಗತ. ಈಗಾಗಲೇ ಒಂದು ಚಿಕ್ಕ ಟೀಸರ್ನ ನೋಡಿದ್ದೀರಾ, ಬ್ಲಾಗಲ್ಲಿ ಏನು ಬರುತ್ತೆ ಅಂತೇಳಿ. ಮಧ್ಯದಲ್ಲಿ ನಾನು ಯಾಕೆ ಬಂದು ಮಾತಾಡ್ತೀನಿ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸ್ಪಷ್ಟನೆಗಳನ್ನು ಕೊಟ್ಬಿಟ್ರೆ ನಿಮಗೆ ಬ್ಲಾಗ್ ನೋಡಬೇಕಾದ್ರೆ ಏನು ಗೊಂದಲ ಇರೋದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ರಿಷಿಕೇಶಲ್ಲಿ 3 ದಿವಸ ಇದ್ದೆ. 4ನೇ ದಿವಸ ಹೊರಟಿದ್ದು. 3 ದಿವಸ ಇದ್ದೆ. 3 ದಿವಸ ಇದ್ದಾಗ 2 ಜಾಗಗಳಲ್ಲಿ ಉಳ್ಕೊಂಡಿದ್ದೆ. ಮೊದಲು ಉಳ್ಕೊಂಡಂಥ ಹೋಟೆಲ್ದೇನು ತೋರ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ಅದು ಬೇಸಿಕ್ ಏನಿತ್ತಲ್ಲ ಆ ಥರ ಇದ್ದಿದ್ದು. ಹಾಗಾಗಿ ಅದನ್ನೇನು ನಾನು ಅದೇನು ಸ್ಪೆಷಲ್ ಆಗೂ ಇರಲಿಲ್ಲ. ಮಾಮೂಲಿ ಎಲ್ಲ ಹೋಟೆಲ್ಗಳೇನು ನೋಡ್ತಿರೋ ಆ ಥರ ಬೇಸಿಕ್ ಇದ್ದಿತ್ತು. ಎರಡನೇ ಹೋಟ್ಲ್ ಏನಿತ್ತಲ್ಲ ಅದು ಮಾತ್ರ ತುಂಬ ಸುಂದರವಾಗಿತ್ತು. ಹಾಗೆ ಗಂಗಾ ನದಿಯ ದಡದಲ್ಲಿತ್ತು. ಲೆಮನ್ ಟ್ರೀ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮತ್ತೆ ಕೇಳ್ತೀರಾ ಅಂತ ನಂಗೆ ಗೊತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಲೆಮನ್ ಟ್ರೀ ಅಂಥೇಳಿ ತುಂಬಾ ಸುಂದರವಾದಂತಹ ಜಾಗ ಆಗಿತ್ತದು. ರಿಷಿಕೇಶ್ಗೆ ಹೋದಾಗ ಒಂದಿರುತ್ತೆ ಅಲ್ವಾ ಆಸೆ, ಗಂಗಾ ನದಿನ ನೋಡೋದು ಒಂದು ಆಸೆ. ಗಂಗಾ ನದಿನ ನೋಡಿದ್ಮೇಲೆ ಹಾಗೆ ಅದರ ಒಂದೇನಂತಾರೆ ಸೌಂದರ್ಯನ ಸವಿತಾ ಅನಿಸುತ್ತೆ. ಇದರ ದಡದಲ್ಲೇ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂಥೇಳಿ ಹಾಗೆ ನನಗೂ ಕೂಡ ಒಂದು ಆಸೆ ಇತ್ತು. ಸೊ ಈ ಸತಿ ಅದರ ದಡದಲ್ಲಿ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ, ಲೆಮನ್ ಟ್ರೀ ಅಂಥೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನದಿನ ನೋಡ್ತಾ ಇದ್ದರೆ ಎಷ್ಟು ನೋಡಿದ್ರು ಸಾಲದು ಅಂತಾನೆ ಅನ್ಸೋದು. ಒಂದು ನದಿಯ ದಡದಲ್ಲಿರುವಂತಹ ಹೋಟೆಲ್ ಇರ್ಬೋದು, ಮಿನಿ ರೆಸಾರ್ಟ್ಗಳು ಅಥವಾ ಹೋಮ್ ಸ್ಟೇ ಏನು ಬೇಕಾದ್ರೂ ಇರ್ಬೋದು, ಅಲ್ಲಿ ಉಳ್ಕೊಂಡು ಇದ್ದಷ್ಟು ದಿವಸನೂ ಅದರ ಒಂದು ಆನಂದನ ಪಡಿತಿದ್ರೆ ಅದು ಇನ್ನೊಂದು ಖುಷಿ ಕೊಡುತ್ತೆ, ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅಂತ ನನಗನ್ಸು. ರಿಷಿಕೇಶಿಗೆ ನಾನು ಹಿಂದೆ ಕೂಡ ಹೋಗಿದ್ದೀನಿ, ದೇವಸ್ಥಾನಗಳನ್ನು ತೋರಿಸಿನಿ, ಗಂಗಾ ನದಿನ ತೋರಿಸಿನಿ, ಬೀಟರ್ ಆಶ್ರಮಕ್ಕೆ ಹೋಗಿದ್ದೆ. ಹಾಗೆ ಕೆಲವೊಂದು ಆಶ್ರಮಗಳು ನಾವು ಭೇಟಿ ಕೊಟ್ಟಿದ್ದು ತ್ರಿವೇಣಿ ಘಾಟಲ್ಲಿ, ಆರತಿ ಎಲ್ಲದನ್ನು ತೋರಿಸಿ ನಾನು ನೀವು ತುಂಬ ದಿವಸದಿಂದ ಫಾಲೋ ಮಾಡ್ತಿದ್ರೆ ನೀವು ಕೂಡ ವ್ಲಾಗ್ನ ನೋಡಿರ್ತೀರ. ಈ ಸತಿ ಮತ್ತೆ ಅದನ್ನೆಲ್ಲ ನಾನು ತೋರಿಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ರಿಪೀಟ್ ಮಾಡೋದ್ರಲ್ಲ ಅರ್ಥನೇ ಇಲ್ಲ. ಆಲ್ರೆಡಿ ಎಲ್ಲ ನೋಡಿರೋವಂಥದ್ದು. ಹಾಗೆ ನನಗೂ ಕೂಡ ಈ ಸತಿ ರಿಷಿಕೇಶಲ್ಲಿ ಇದ್ದು ಎಂಜಾಯ್ ಮಾಡೋದು ಅಂದರೆ ಆ ಜಾಗಗಳನ್ನು ಭೇಟಿ ಕೊಟ್ಟು ಅಲ್ಲಿ ಇದನ್ನು ಅನುಭವಿಸೋದು ಒಂದಾದರೆ, ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂಥ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಇದು ಕೂಡ ನಾವು ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋ ಒಂದು ಅನುಭವನೂ ಪಡೆಯೋದು ಮುಖ್ಯ ಆಗುತ್ತೆ ಅಂತ ಅನ್ನಿಸ್ತು. ಈ ಸತಿ ನಾನು ನೀಲಕಂಠ ಮಂದಿರ್ಗೆ ಹೋಗಿದ್ದೆ. ಇದು ಬೆಟ್ಟದ ಮೇಲಿರುವಂಥ ದೇವಸ್ಥಾನ, ಸುಮಾರು ಒಂದು 35-40 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಭೇಟಿ ಕೊಟ್ಟಿದ್ದೆ. ಹಾಗೆ ಇನ್ನೊಂದು ಶಕ್ತಿ ಪೀಠ ಕೂಡ ಇದೆ. ಈ ಸತಿ ನನಗೆ ಹೋಗೋಕ್ಕಲ್ಲ, ನೋಡೋಣ ಮುಂದೆ ಯಾವಾಗ ಅವಕಾಶ ಸಿಗುತ್ತೋ ಆವಾಗ ಹೋದಾಗ ಖಂಡಿತ ನೋಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಕುಂಜಾರಿ ದೇವಿ ಮಂದಿರ ಅಂತ ಅಂತಾರೆ, ಕುಂಜಾರಿ ಮಂದಿರ ಅಂತನೋ ಏನೋ ಅಂತಾರೆ, ಶಕ್ತಿಪೀಠ ಅದು. ಅಲ್ಲಿಗೆ ಹೋಗೋಕ್ಕಲ್ಲ, ಆದರೆ ನೀಲಕಂಠ ಮಂದಿರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಅದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಏನೆಲ್ಲ ರಿಷಿಕೇಶಲ್ಲಿ ನಾವೆಲ್ಲ ಏನು ಎಕ್ಸ್ಪ್ಲೋರ್ ಮಾಡಿದ್ವು ಅದನ್ನು ಕೂಡ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಈ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ನೀವು ಬ್ಲಾಗ್ನ ನೋಡ್ತಾ ಹೋಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಬೆಳಗಿನ ಸಮಯ ತಿಂಡಿ ತಿಂತಾಯಿದ್ದೀನಿ ಏರ್ಪೋರ್ಟಲ್ಲಿ. ಬೇಗ ಫ್ಲೈಟ್ ಇತ್ತು, ಹಾಗಾಗಿ 6:30-7 ಗಂಟೆ ಹಂಗೆ ಹೊರಟು ಏರ್ಪೋರ್ಟ್ನ ತಲುಪಿ ಅಲ್ಲಿ ಇದರಲ್ಲಿ ತಿಂಡಿ ತಿನ್ನೋಣ ಅಂಥೇಳಿ ಲಾಂಜಲ್ಲಿ ತಿಂತಾಯಿದ್ದೀನಿ. ಏನು ತಿಂತಾಯಿದ್ದೀನಿ ಇಷ್ಟು ಎಂಜಾಯ್ ಮಾಡಿಕೊಂಡು ಅಂತ ತೋರಿಸ್ತೀನಿ. ಅಫ್ಕೋರ್ಸ್ ದೋಸೆ ಅಂತ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಮಸಾಲೆ ದೋಸೆ ಇತ್ತು, ಚೆನ್ನಾಗಿತ್ತು. ದೋಸೆನ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಾಗ ತಿನ್ನೋದಕ್ಕೆ ಭಾರಿ ಮಜಾ ಬರುತ್ತಲ್ವ. ಇಡ್ಲಿನೂ ಇತ್ತು, ಚೆನ್ನಾಗಿತ್ತು. ಬಟ್ ದೋಸೆ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿಕೊಟ್ರು, ಚೆನ್ನಾಗಿತ್ತು. ಒಂದು 20-25 ನಿಮಿಷ ಟೈಮ್ ಇತ್ತು, ಹಾಗಾಗಿ ಬೇಗ ತಿಂದ್ಕೊಂಡು ಫ್ಲೈಟಿಗೆ ಹೊರಡೋಣ ಅಂಥೇಳಿ ಇಲ್ಲಿಂದ ಸೀದಾ ರಿಷಿಕೇಶಿಗೆ ಡೈರೆಕ್ಟ್ ಫ್ಲೈಟು. ಒಂದು 3-3.5 ಗಂಟೆಗಳ ಕಾಲ ಹೆಚ್ಚು ಕಡಿಮೆ. ಸೊ ತಲುಪೋಷ್ಟರಲ್ಲಿ ಮಧ್ಯಾಹ್ನದ ಊಟದ ಸಮಯ ಆಗಿರುತ್ತೆ ಕರೆಕ್ಟಾಗಿ. ಅಲ್ಲಿ ಹೋಗಿ ಊಟ ಮಾಡಿದ್ರೆ ಆಯಿತು ಅಂದ್ಕೊಂಡು ತಿನ್ಕೊಂಡು ಹೊರಟ್ವಿ. ಇವಾಗ ಫ್ಲೈಟಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಏರ್ಪೋರ್ಟಿಂದ ಇಲ್ಲಿ ಹೋಟ್ಲಿಗೆ ಬಂದ್ವಿ ರಿಷಿಕೇಶಲ್ಲಿ. ಇವಾಗ ಸಂಜೆ ಸುಮಾರು 5:30 ಆಗ್ತಾ ಬಂತು. ಇಲ್ಲೇ ಎಲ್ಲರೂ ಹೋಗಿ ಓಡಾಡ್ಕೊಂಡು ಬರೋಣ ಅಂಥೇಳಿ ಗಂಗಾ ಆರತಿ ನೋಡ್ಬೋದು. ಲಾಸ್ಟ್ ಟೈಮ್ ತ್ರಿವೇಣಿ ಸಂಗಮಲ್ಲಿ ನಾನು ಗಂಗಾ ಆರತಿ ನೋಡಿದ್ದೆ. ಈ ಸತಿ ಇನ್ನೆಲ್ಲರೂ ಬೇರೆ ಕಡೆ ನೋಡೋಣ ಅಂಥೇಳಿ. ಹಾಗೆಯೇ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ದು ಸುತ್ತಮುತ್ತ ಶಾಪಿಂಗ್ ಏರಿಯಾ ಇದ್ದರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಬರೋದಷ್ಟೇ. ನಾಳೆ ಬೆಳಗ್ಗೆ ಏನಾರು ಆದರೆ ರಿಷಿಕೇಶಲ್ಲಿ ನೋಡೋದು ಅಂಥೇಳಿ. ಇಲ್ಲಿ ರಿಷಿಕೇಶಲ್ಲಿ ಏನೇನು ನೋಡ್ತೀನೋ ಅದನ್ನೆಲ್ಲ ಈ ಬ್ಲಾಗಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಹಾಗೆ ಬ್ಲಾಗ್ ಶುರು ಮಾಡಿದಾಗಿಂದನೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕಾಗಲಿಲ್ಲ. ಏರ್ಪೋರ್ಟಿಗೆ ಹೋಗಿ ತಿಂಡಿ ತಿಂದು ಫ್ಲೈಟಲ್ಲಿ ಬಂದು ಆಮೇಲೆ ಈಗಲೇ ಪುರ್ಸೊತ್ತಾಗಿದ್ದು, ಆಗಲೇ ಸಂಜೆ ಆಗೋಯಿತು.
ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಅದ್ರ ಕಡೆ ಗಮನ ಇರುತ್ತೆ, ಎಲ್ಲಿ ಓಡಾಡಬೇಕು ಏನು ನೋಡಬೇಕು ಅಂತೇಳಿ. ಸೊ ಹಾಗಾಗಿ ಏನು ವ್ಲಾಗ್ ಬೆಳಗಿನ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ನಾಯ್ಸ್ ಇದೆ ಅಂತ ಗೊತ್ತು ನನಗೆ, ಬಟ್ ಇಲ್ಲಿ ಸ್ವಲ್ಪ ಬೆಳಕಾಗಿದೆ ಅಂತೇಳಿ ವ್ಲಾಗ್ ಮಾಡೋಣ ಅಂತ ಬಂದೆ. ಸೊ ಬನ್ನಿ, ರಿಷಿಕೇಶಲ್ಲಿ ನಾನೇನೇನು ನೋಡ್ತಾ ಹೋಗ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇದೇನು ಫಸ್ಟ್ ಟೈಮ್ ಅಲ್ಲ ರಿಷಿಕೇಶನ, ಹಿಂದೆ ಒಂದು ಸತಿ 2 ಸತಿ ಖಂಡಿತ ತೋರಿಸಿನಿ ಅಂತ ಅಂದ್ಕೊಳ್ತೀನಿ. ಸೊ ರಿಷಿಕೇಶ್ ಸುತ್ತಮುತ್ತ ಎಲ್ಲ ಬೇಕಾದಷ್ಟು ಜಾಗಗಳಿದೆ ನೋಡೋದಕ್ಕೆ. ಈ ಬ್ಲಾಗಲ್ಲಿ ಏನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈಗ ನಾವು ರಾಮಜೂಲಾ ಹತ್ರ ಬಂದ್ವಿ. ಇಲ್ಲಿ ಆಟೋಗಳು ಸಿಗ್ತಿರುತ್ತೆ, ಓಡಾಡ್ತಿರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ. ಒಂದು ಆಟೋದಲ್ಲಿ ಒಂದು 6-7 ಜನ ಕೂರಿಸ್ಕೊಂಡು ಹೋಗ್ತಾರೆ. ಈ ರಿಕ್ಷಾಗಳು 20-30 ರೂಪಾಯಿ 50 ರೂಪಾಯಿ ಡಿಸ್ಟೆನ್ಸ್ ಮೇಲೆ ತೊಗೋತಾ ಇರ್ತಾರೆ. ಅದನ್ನು ಬಳಸ್ಕೋಬೋದು ಇಲ್ಲಿ ಬಂದಾಗ ಓಡಾಡೋದಕ್ಕೆ. ಎಲ್ಲದೂ ಕೂಡ ತುಂಬ ದೂರ ಅಂತಲೂ ಹೇಳೋಕ್ಕಾಗೋದಿಲ್ಲ, ಹಾಗಂಥೇಳಿ ನಡ್ಕೊಂಡು ಹೋಗ್ತೀವಿ ಇನ್ನಷ್ಟು ಹತ್ರನೂ ಇರೋದಿಲ್ಲ. ಇನ್ನೊಂದು ಸಮಯದ ಅಭಾವ ಇರುತ್ತಲ್ಲ, ಹಾಗಾಗಿ ಇದು ಲೈಟ್ ಎಲ್ಲ ಏನು ಹಾಕಿರೋದು ಕಾಣ್ತಿದ್ದಾರೆ, ಇದು ಜಾನಕಿ ಜೂಲಾ. ಇಲ್ಲಿ ರಿಷಿಕೇಶಿಗೆ ಬಂದಾಗ ನೀವು ರಾಮಜೂಲಾ, ಲಕ್ಷ್ಮಣ ಜೂಲಾ, ಜಾನಕಿ ಜೂಲಾ ಇದೆಲ್ಲದನ್ನು ಖಂಡಿತ ನೋಡ್ತೀರಾ. ಇಲ್ಲಿ ನದಿ ದಡದಲ್ಲಿ ಕೂತ್ಕೊಂಡ್ವಿ, ತುಂಬ ತಣ್ಣಗೆ ಗಾಳಿ ಬರ್ತಾ ಇತ್ತು, ತುಂಬ ಬೀಸ್ತಾ ಇತ್ತು, ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲಿ ರಾಮಜೂಲಾ ಹತ್ರ ಬಂದಿದ್ದೀವಿ, ತುಂಬ ಸೆಕೆ ಇದೆ, ಹಾಗಾಗಿ ಫುಲ್ಲು ಬೆವತ್ತು ಗಾಳೀಲಿ ಆಟೋದಲ್ಲಿ ಬರ್ತಾ ಗಾಳಿ ಬೀಸ್ತಾ ಇತ್ತು, ಕೂದಲೆಲ್ಲ ಕೆದ್ರೋಗಿದೆ. ಬಟ್ ಇಲ್ಲಿ ರಾಮಜೂಲಾ ಹತ್ರ ಬಂದಿದ್ವಿ, ಹಾಗೆ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಹೊತ್ತು. ಈ ಬ್ರಿಡ್ಜ್ ಇದೆಯಲ್ಲ, ಇಲ್ಲಿ ಬ್ಲೂ ಕಲರ್ ಏನು ಬ್ರಿಡ್ಜ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಶಿವನ ಮುಖ ಬರೋ ಥರ, ಬೇರೆ ಇದು ಬರೋ ಥರ ಎಲ್ಲ ಚಿತ್ರಗಳು ಬರೋ ಥರ ಇದೆ. ಇಲ್ಲಿ ಈ ಬ್ಲೂ ಕಲರ್ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಇದು ರಾಮಜೂಲಾ ಹತ್ರ. ಇವಾಗ ಲಕ್ಷ್ಮಣ ಜೂಲಾ ಏನಿದೆಯಲ್ಲ, ಅದು ಗ್ಲಾಸ್ ಬ್ರಿಡ್ಜ್ ಆಗೋಗಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಚಂದ್ರ ಕೂಡ ಸಕ್ಕತ್ತಾಗಿ ಕಾಣಿಸ್ತೀಯ ನಿಂದುಗಡೆ. ಇನ್ನು ರಾಮಜೂಲಾ ಹತ್ರ ಬಂದರೆ ನೀವು ಬೇಕಾದ ಶಾಪಿಂಗ್ ಮಾಡ್ಬೋದು. ಸಿಲ್ವರ್ ಜ್ಯುವೆಲ್ರಿ ಇರ್ಬೋದು, ಅಥವಾ ಸೆಮಿ ಪ್ರೀಷಿಯಸ್ ಸ್ಟೋನ್ಗಳು, ಬ್ರೇಸ್ಲೆಟ್ಗಳು. ನಾನು ಹಾಕೊಳ್ಳೋ ಬ್ರೇಸ್ಲೆಟ್ನ ಕೆಲವು ಕೇಳ್ತಾ ಇರ್ತೀರ ನೀವು ಎಲ್ಲಿ ತೊಗೊಂಡ್ರಿ ಅಂತೇಳಿ. ಕೆಲವೊಂದು ರಿಷಿಕೇಶಿಂದ ತೊಗೊಂಡಿದ್ದಿದೆ, ಕೆಲವೊಂದು ಆನ್ಲೈನ್ ತೊಗೊಂಡಿದ್ದಿದೆ. ಇಲ್ಲೆಲ್ಲ ಸುಮಾರು ಸಿಗುತ್ತೆ, ಬಟ್ ಬೆಸ್ಟ್ ಪ್ರೈಸ್ ನೀವು ಚೌಕಾಸಿ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಈ ರಾಮಜೂಲಾ, ಲಕ್ಷ್ಮಣ ಜೂಲಾ ಹತ್ರ ಬಂದರೆ ಎಲ್ಲ ಶಾಪಿಂಗು ಮುಗಿದೋಗುತ್ತೆ. ಈಗ ನಾವು ಬಂದಿರೋ ಜಾಗ ಇದು ಜಾನಕಿ ಜೂಲಾ. ಇಲ್ಲಿ ಇದು ಸ್ವಲ್ಪ ಹೊಸ್ತು ಅಂತಲೇ ಹೇಳ್ಬೋದು. ರಾಮಜೂಲಾ ಆಗಲಿ ಲಕ್ಷ್ಮಣ ಜೂಲಾ ಆಗಲಿ ಎಲ್ಲ ತುಂಬ ಹಳೇದು, ಇದು ಹೊಸದಿದು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆ ಅಲ್ಲೇ ಸ್ವಲ್ಪ ಎಲ್ಲ ಗಂಗೆ ದಡದಲ್ಲಿ ಓಡಾಡಿಕೊಂಡು, ಆರತಿ ಎಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ. ಹಾಗೇನೆ ರಾಮಜೂಲಾ ಹತ್ರ ಓಡಾಡಿಕೊಂಡು ಅದನ್ನು ನಾನು ನಿಮಗೆ ತೋರಿಸಿದೆ ಅವಾಗ ಹೆಂಗೆ ಕಾಣಿಸ್ತಿತ್ತು ಅಂಥೇಳಿ. ಅದಾದಮೇಲೆ ಊಟ ಮಾಡಿ ಅಲ್ಲಿ ಒಂದು ಇಸ್ಕಾನ್ ಅವ್ರದ್ದೊಂದು ಹೋಟೆಲ್ ಇದೆ, ನಂಗೆ ಅದು ತೋರಿಸ್ಲಿಲ್ಲ ನಾನು, ಯಾಕೆಂತಂದರೆ ಸಾಕಷ್ಟು ಸುಸ್ತಾಗಿ ಹೋಗಿತ್ತು. ಮೊನ್ನೆ ರಾತ್ರಿ ಹೊರಡಬೇಕು ಅಂತ ನಿದ್ದೆನೂ ಇರಲಿಲ್ಲ, ಜೊತೆಗೆ ನೆನ್ನೆ ಕೂಡ ಓಡಾಡಿತ್ತಲ್ವ, ಸ್ವಲ್ಪ ಸುಸ್ತಾಗಿತ್ತು. ಊಟ ಮಾಡಿ ರೂಮಿಗೆ ಬಂದರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಅಲ್ಲಿ ದಾಲ್ ಕಿಚಡಿ, ಕರ್ಡ್ ರೈಸು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಊಟ ಎಲ್ಲ, ಸಾತ್ವಿಕ್ ಫುಡ್ಡು. ಹೈಯರ್ ಟೇಸ್ಟ್ ಅಂತ ಏನು ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಅವ್ರದ್ದು ಇಲ್ಲಿರೋದು ಇಸ್ಕಾನ್ ಅವ್ರದ್ದು. ಅಲ್ಲಿ ಉಳ್ಕೊಳ್ಳೋಕ್ಕೂ ರೂಮ್ಸು ಇದೆ, ಅಲ್ಲಿ ಚೆನ್ನಾಗಿದೆ ಅದು. ಸೊ ಅಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಬಂದು ಮಲ್ಕೊಂಡು ಈಗ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿದ್ವಿ. ಇದನ್ನು ಇಲ್ಲಿಗೆ ಹೋಗಬೇಕು, ಇದನ್ನೇ ನೋಡಬೇಕು ಅಂತ ಏನೂ ಪ್ಲ್ಯಾನ್ ಇಲ್ಲ. ಈಗ ತಿಂಡಿ ತಿಂದ್ಕೊಂಡು ರಾಮಜೂಲಾ ಹತ್ರ ಹೋಗಿ ಅಲ್ಲಿ ಏನಾದ್ರು ನೋಡಿಕೊಂಡು, ಅಥವಾ ಇಲ್ಲೇ ಏನಾದ್ರು ತಪೋವನಲ್ಲೇ ಏನಾದ್ರು ಸುತ್ತಮುತ್ತ ನೋಡಿಕೊಂಡು ಇವತ್ತು ಟೈಮ್ ಸ್ಪೆಂಡ್ ಮಾಡೋದು ಅಂಥೇಳಿ ಈ ಪ್ಲ್ಯಾನ್ ಇರೋದು. ಏನೇನಾಗುತ್ತೋ ಅದನ್ನು ತೋರಿಸ್ತಾ ಹೋಗ್ತೀನಿ. ಡೆಫಿನೆಟಾಗಿ ಇದೇ ಪ್ಲ್ಯಾನು ಅಂತ ಏನಿಲ್ಲ. ಇವತ್ತಿಗೆ ತಪೋವನ ಒಂಥರ ರಿಷಿಕೇಶಲ್ಲಿ ಏನಂತಾರೆ, ಇಲ್ಲೇ ಒಂದು ಹೋಟೆಲ್ಗಳಿರ್ಬೋದು, ಒಳ್ಳೊಳ್ಳೆ ರೆಸಾರ್ಟ್ಸ್ ಥರದ್ದು ಎಲ್ಲವುದು ಇಲ್ಲೇ ಇರೋದು ತಪೋವನಲ್ಲೇ. ಇದೊಂಥರ ಹಾರ್ಟ್ ಆಫ್ ದ ರಿಷಿಕೇಶ್ ಅಂತ ಅನ್ಬೋದು. ಇಲ್ಲಿ ಎಲ್ಲ ನಿಮಗೆ ಶಾಪಿಂಗು, ಒಳ್ಳೆ ಊಟ ತಿಂಡಿಗೆ ಚಿಕ್ಕ ಪುಟ್ಟ ಡಾಬಾ ಸ್ಟೈಲು ರೆಸ್ಟೋರೆಂಟು ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆನ್ನೆ ಒಂದು ಅಮೃತ್ಸರಿ ಫುಡ್ ಅಂತ ನಾನು ಒಂದು ಅಲ್ಲಿಗೆ ಹೋಗಿದ್ವಿ. ಇವಾಗ ಗ್ಯಾಸಿಂದು ಸ್ವಲ್ಪ ಪ್ರಾಬ್ಲಮ್ ನಡೀತಿರೋದ್ರಿಂದ ಕೆಲವು ಸಿಗೋದಿಲ್ಲ, ಕೆಲವು ಐಟಮ್ಸ್ಗಳು ಸಿಗೋದಿಲ್ಲ. ಬಿಟ್ಟರೆ ತಪೋವನಲ್ಲಿ ಇದ್ದೀರಾ ನೀವು ಅಂತಂದರೆ ಸುತ್ತಮುತ್ತ ನಿಮಗೆ ಎಲ್ಲದಕ್ಕೂ ಏನೋ ಒಂದು ಚಿಕ್ಕದು ಔಟ್ಲೆಟ್ ಇದ್ದೇ ಇದೆ, ಫುಡ್ ಔಟ್ಲೆಟು. ಚಾಟ್ಸ್ ಇರ್ಬೋದು, ಅಥವಾ ಸ್ನ್ಯಾಕ್ಸ್ ಇರ್ಬೋದು, ಕಾಫಿ ಟೀ ಕೆಫೆಗಳು, ಆಮೇಲೆ ಹೀಗೆ ಎಲ್ಲವೂ ಸಿಗುತ್ತೆ ನಿಮಗೆ ಇಲ್ಲಿ ತಪೋವನಲ್ಲಿ. ಸೊ ಇಲ್ಲಿ ಉಳ್ಕೊಂಡ್ರೆ ಅದೊಂದು ಅಡ್ವಾಂಟೇಜು. ಈ ಕಡಿಮೆ ಬಜೆಟಲ್ಲಿ ಸಿಗೋವಂಥ ಹೋಟ್ಲಿಂದ ಹಿಡಿದು
ಪ್ರೀಮಿಯಮ್ ಇದ್ರವರೆಗೂ ಹೋಟ್ಲುಗಳವರೆಗೂ ಇಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಏನೆಲ್ಲ ತೋರಿಸ್ತಾ ಇರ್ತೀನಿ, ನೋಡ್ತಾ ಹೋಗೋಣ. ಇದು ಲಕ್ಷ್ಮಣ್ ಜೂಲಾಗೆ ಹೋಗ್ತಾ ದಾರಿಲಿ ಸಿಗೋವಂಥ ಅಂಗಡಿಗಳು. ಇಲ್ಲಂತೂ ನಿಮಗೆ ಏನು ಸಾಮಾನು ಬೇಕೋ ಎಲ್ಲದೂ ಸಿಗುತ್ತೆ. ಜ್ಯುವೆಲ್ರಿ ಐಟಮ್ಸ್ ಇರ್ಬೋದು ಅಥವಾ ಬಟ್ಟೆ, ಯಾವ ಥರದ ಸಾಮಾನು ಬೇಕೋ ನಿಮಗೆಲ್ಲ ಇರುತ್ತೆ ಇಲ್ಲಿ. ಬ್ಯಾಗ್ಗಳು. ಹಾಗೆಯೇ ಇಲ್ಲಿ ಇಷ್ಟು ಜನ ಯಾಕಿದ್ದಾರೆ ಅಂತಂದರೆ ಇವತ್ತಿನ ದಿವಸ ಹನುಮಾನ್ ಜಯಂತಿ ಇತ್ತು, ಅದನ್ನು ಆಚರಿಸ್ತಾಯಿದ್ರು, ಪೂಜೆ ಎಲ್ಲ ಮಾಡಿದರು ಅಲ್ಲಿ. ಹಾಗೆಯೇ ಪ್ರಸಾದ ರೂಪದಲ್ಲಿ ಪೂರಿ, ಲಡ್ಡು, ಮೋತಿಚೂರ್ಕೆ ಲಡ್ಡು ಎಲ್ಲದನ್ನು ಕೊಡ್ತಾಯಿದ್ರು. ಹಾಗೆಯೇ ತುಂಬ ಜನ ಇಲ್ಲಿ ಊಟ ಮಾಡ್ತಾಯಿದ್ರು. ಇದೇ ದಾರಿಲಿ ಮುಂದೆ ಹೋದಾಗ ಒಂದು ಕೆಫೆ ಕಾಣಿಸ್ತು. ಈ ಕೆಫೆ ಒಳಗಿಂದ ಈ ಸುಂದರವಾದ ದೃಶ್ಯ ಕಾಣಿಸ್ತಿರೋದು ಗೊತ್ತಾಯಿತು. ಹಾಗಾಗಿ ನಾವು ನೋಡೋಣ ಅಂತ ಇಲ್ಲಿ ಬಂದ್ವಿ. ಈ ಸುಂದರವಾದ ದೃಶ್ಯ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ. ಎಲ್ಲರೂ ಜ್ಯೂಸ್ ಕುಡಿಯೋಣ, ಇಷ್ಟೊಂದು ಬಿಸಿಲಿದೆಯಲ್ಲ ಅಂದ್ಕೊಂಡು ಬರ್ತಿದ್ವಿ. ಇನ್ನೊಂದು ಕೆಫೆ ಕಾಣಿಸ್ತು, ಬಿ ಮಾಂಕ್ ಅಂಥೇಳಿ. ಹೊರಗಡೆಯಿಂದ ತುಂಬ ಚೆನ್ನಾಗಿ ಅನಿಸ್ತು, ಒಂಥರ ಇನ್ವೈಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಸರಿ ಒಳಗೆ ಹೋಗಿ ನೋಡೋಣ ಅಂಥೇಳಿ ಬಂದ್ವಿ. ಮೆನು ಓಪನ್ ಮಾಡ್ತಿದ್ರೆ ತುಂಬ ಕಲರ್ಫುಲ್ಲಾಗಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ, ಹಾಗೆ ಇನ್ನೋವೇಟಿವ್ ಆಗಿ ಕಾಣಿಸ್ತಾ ಇತ್ತು. ರೆಸಿಪಿಗಳೆಲ್ಲ ಒಂದೊಂದೇ ನೋಡ್ತಾ ಹೋದೆ. ಹಾಗೆ ಪ್ರೆಸೆಂಟೇಷನ್ಗಳು ಫೋಟೋ ಮೂಲಕ ಕಾಣಿಸ್ತಿತ್ತಲ್ಲ, ಇದನ್ನು ನೋಡ್ತಾ ಇದ್ದೆ. ಆಮೇಲೆ ಆಯುರ್ವೇದಿಕ್ ಶಾರ್ಟ್ಸ್ ಅಂತ ಇತ್ತು, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಏನೇನಿದೆ ಅಂತ ನೋಡ್ತಾ ಇದ್ದೆ. ತ್ರಿಫಲ, ಹಾಗೆಯೇ ಹಳದಿ ಶಾರ್ಟ್ಸ್ ಅಂಥೇಳಿ, ತ್ರಿಫಲ ಅಂಥೇಳಿ, ಹಾಗೆಯೇ ಇದು ನೆಲ್ಲಿಕಾಯಿನ ಬಳಸಿ ಅದರದ್ದು ಒಂದು ಶಾರ್ಟ್ಸ್ ಥರ ಮಾಡಿದರು. ಎಲ್ಲದೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಮೆನುನ ಇನ್ನೂ ಡೀಟೇಲಾಗಿ ಓದೋಣ ಏನೇನು ಇರ್ಬೋದು ಅಂತ ಓದ್ತಾ ಇದ್ದೆ. ಪೈನಾಪಲ್ ಕೇಸರಿ ಬಾತ್ ಇದೆ ಅಂತ ಗೊತ್ತಾಯಿತು, ವಿಶೇಷ ಅಂತ ಅನ್ನಿಸ್ತು. ಆಮೇಲೆ ಕಾಫಿ ಅಂದರೆ ಫಿಲ್ಟರ್ ಕಾಫಿ ಸಿಗತ್ತೆ ಅಂತಂದರು. ಯಾವುದೋ ನಮ್ಮ ದಕ್ಷಿಣ ಭಾರತದ ಕೆಫೆಗೆ ಬಂದಂಗೆ ಆಯಿತು ಅಂತ ಅನ್ನಿಸ್ತು. ಇಲ್ಲಿ ಸಿಗ್ತಿದ್ಯಾ ಅಂತ ಸ್ವಲ್ಪ ಆಶ್ಚರ್ಯ ಆಯಿತು. ಆಮೇಲೆ ಈ ರೀತಿ ಸ್ಮೂದಿ ಬೌಲು, ಹಾಗೆಯೇ ಇನ್ನೂ ನಾನು ಡೀಟೇಲಾಗಿ ಓದಿದೆ. ಸ್ನ್ಯಾಕ್ಸ್ ಐಟಮು ಎಲ್ಲ ಇತ್ತು, ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಒಂದು ಥಾಲಿ ಇತ್ತು, ಆ ಥಾಲಿಲೂ ಕೂಡ ಎಲ್ಲವೂ ಕೂಡ ವಿಶೇಷವಾಗಿತ್ತು. ಒಂದು ರೀತಿ ಡಯಟ್ ಫುಡ್ ಥರ ಇತ್ತು ಅಂತ ಹೇಳ್ಬೋದು. ಹಾಗೆಯೇ ಪೈನಾಪಲ್ ಕೇಸರಿ ಬಾತಿಗೆ ಡಿಸ್ಕ್ರಿಪ್ಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ರು. ನಂಗೆ ಇದನ್ನೆಲ್ಲ ನೋಡ್ತಿದ್ದಾಗ ಇದ್ರ ಓನರ್ ಯಾರೋ ನಮ್ಮ ದಕ್ಷಿಣ ಭಾರತದವರ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಪುನಃ ಎಲ್ಲ ಪೇಜ್ನು ತೆಗೆದು ನೋಡಿದೆ, ಡೀಟೇಲ್ಡಾಗಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಇದು ಬರೀ ಕೆಫೆ ಅಲ್ಲ, ಇದೊಂದು ವೆಲ್ನೆಸ್ ಸೆಂಟ್ರು ಅಂತ ಗೊತ್ತಾಯಿತು. ಹಾಗಾಗಿ ಇಷ್ಟು ತರಾವರಿ ನಿಮಗೆ ಊಟೋಪಚಾರಗಳು ಇಲ್ಲಿದೆ ಅಂತ ಹೇಳ್ಬೋದು. ಇದೊಂದು ಜ್ಯೂಸ್ ತರಿಸಿದ್ವಿ. ಆಮೇಲೆ ನಾನು ನೆಲ್ಲಿಕಾಯಿ ಇದರದ್ದು ಆಮ್ಲಾ ಶಾಟ್ ಅಂತ ಏನಿತ್ತಲ್ಲ ಅದನ್ನು ಟ್ರೈ ಮಾಡೋಣ ಅಂತ ತರಿಸಿದೆ. ಇದು ಒಂದು ದೀಪ ಇಟ್ಟಿದ್ರು, ಇದು ವಿಶೇಷವಾಗಿತ್ತು. ಇದರೊಳಗಡೆ ಎಣ್ಣೆ ಬತ್ತಿ ಎಲ್ಲ ಇತ್ತು. ಮೋಸ್ಟ್ಲಿ ಸಂಜೆ ಸಮಯದಲ್ಲಿ ಇದನ್ನು ಹಚ್ತಾರೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಇಲ್ಲಿ ಕೂತ್ಕೊಂಡು ನಾವು ನಿಧಾನಕ್ಕೆ ಜ್ಯೂಸ್ ಕುಡಿದು ಈ ದೃಶ್ಯನ ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಹೊರಡಬೇಕಾದ್ರೆ ನಮಗೆ ಇಲ್ಲಿಯ ಓನರ್ ಕೂಡ ಸಿಕ್ಕಿದ್ರು, ಮಾತಾಡಿಸಿದ್ವಿ. ಗೊತ್ತಾಯಿತು ಅವ್ರು ನಮ್ಮವರು, ಕನ್ನಡದವರು ಅಂಥೇಳಿ, ಬೆಂಗಳೂರಿನವರು ಅಂಥೇಳಿ. ಅವ್ರನ್ನೂ ಕೂಡ ನಾನು ಮಾತಾಡ್ಸಿದ್ದೀನಿ. ಸೊ ಲಕ್ಷ್ಮಣ್ ಜೂಲ ಹತ್ರ ನಾನು ನಡ್ಕೊಂಡು ಹೋಗ್ತಿದ್ದೆ. ನಾನು ನಿಮಗೆ ಹೇಳಿದೆ, ವ್ಲಾಗ್ ಮಾಡ್ತಾ ತೋರಿಸ್ತಾ ಇದ್ದೆ. ಹನುಮಾನ್ ಜಯಂತಿ ಅಂಥೇಳಿ ಪ್ರಸಾದನೂ ತಿಂದ್ವಿ. ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ಕೆಫೆಗಳು ಸಾಲಿತ್ತು. ಕಾಫಿ ಕುಡಿಯೋಣ ಅಂದ್ಕೊಂಡು ಒಂದು ಕಡೆ ಬಂದಾಗ ಕಾಫಿ ಇದೆಯಾ ಅಂತ ಕೇಳಿದ್ರೆ ಫಿಲ್ಟರ್ ಕಾಫಿ ಇದೆ ಅಂದರು. ಸ್ವಲ್ಪ ಆಶ್ಚರ್ಯ ಆಯಿತು. ಒಳಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಫಿಲ್ಟರ್ ಕಾಫಿ ಇದೆ ಅಂದರೆ ಯಾರೋ ನಮ್ಮವ್ರು ಬಂದು ಇಲ್ಲಿ ಹೋಟ್ಲು ಶುರು ಮಾಡಿದಾರ ಅಂತೇಳಿ ನಾನು ಅಂದ್ಕೊಂಡಿದ್ದಷ್ಟೇ. ಆಮೇಲೆ ಎಲ್ಲ ತಿಂದು ಕುಡಿದು ಹೊರಗೆ ಹೋಗೋತ್ತಿಗೆ ಅವರೇ ಸ್ವತಃ ಓನರ್ ಸಿಕ್ಕಿದ್ರು. ಸೊ ಬಿ ಮಾಂಕ್ ಕೆಫೆ ಓನರ್ ಇವರು. ತುಂಬ ಚೆನ್ನಾಗಿ ಮಾತಾಡಿ ಖುಷಿ ಆಯಿತು ಇವ್ರ ಜೊತೆ. ಇವರು ಇಲ್ಲಿ ಒಂದು ಸುಂದರವಾದ ಕೆಫೆನ್ ಮಾಡಿದ್ದಾರೆ. ರಿಷಿಕೇಶಿಗೆ ಬಂದಾಗ ಖಂಡಿತ ಬನ್ನಿ. ಒಳ್ಳೊಳ್ಳೆ ಫುಡ್ಗಳಿದೆ, ಒಳ್ಳೊಳ್ಳೆ ಏನಂತಾರೆ ಆರೋಗ್ಯಕ್ಕೆ ಪೂರಕವಾದ್ದು ಇದೆ, ಹಾಗೇನೆ ರುಚಿಯಾದ್ದು ಇದೆ. ಖಂಡಿತ ಬಂದು ನೀವು ಇಲ್ಲಿ ಟ್ರೈ ಮಾಡ್ಬೋದು. ಕೆಫೆ ತುಂಬ ಸುಂದರವಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಇವರೇ ಓನರು. ನಿಮ್ಮ ಹೆಸರು? ಅಕ್ಷಯ್ ಅಂತೇಳಿ.
ಸಾಕಷ್ಟು ಎಫರ್ಟ್ಸ್ ಹಾಕಿ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿಗೆ ಬಂದಾಗ ನೀವು ಗಮನಿಸಿದ್ರೆ ಇವರು ಸಣ್ಣ ಪುಟ್ಟ ವಿಷಯಕ್ಕೆ ಎಷ್ಟು ಚೆನ್ನಾಗಿ ಒತ್ತು ಕೊಟ್ಟು ಅದನ್ನು ಡಿಸೈನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡು ಗಂಗಾ ನದಿ ನೋಡಿಕೊಂಡು ಊಟ ಮಾಡೋದಿರ್ಬೋದು ಅಥವಾ ಒಂದು ಕಾಫಿ ಕುಡಿಯೋದಿರ್ಬೋದು ಎಲ್ಲವೂ ತುಂಬ ಸುಂದರವಾಗಿರುತ್ತೆ. ಖಂಡಿತ ಬನ್ನಿ, ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು. ಇಲ್ಲಿ ಬಿಮಾಂಗ್ ಕೆಫೆನಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದ್ವಿ, ಅವ್ರ ಓನರ್ ಹತ್ರ ಮಾತಾಡಿದ್ವಿ, ಚೆನ್ನಾಗಿ ಅನಿಸ್ತು. ಹಾಗೆಯೇ ಅವರ ಜರ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೂ ನಮಗೂ ಕೂಡ ತಿಳ್ಕೊಳ್ಳೋದಕ್ಕೆ ಖುಷಿ ಆಯಿತು, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಹೊರಗಡೆಯಿಂದ ಬಂದು ಇಲ್ಲಿ ಒಂದು ಈ ರೀತಿಯ ಸುಂದರವಾದ ವಾತಾವರಣ ಕಲ್ಪಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನಾವು ಕೂತ್ಕೊಂಡಂತಹ ಜಾಗ ಇದು. ಈಗ ಇನ್ನೊಂದು ಹೋಟ್ಲಿಗೆ ಬಂದಿದ್ವಿ, ಮಧ್ಯಾಹ್ನದ ಸಮಯ ಆಗಿದೆ. ಈಗ ಚೆಕ್ ಇನ್ ಮಾಡಿಕೊಂಡು ಲಗೇಜ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಊಟ ಮಾಡೋದಕ್ಕೆ ಹೋಗಬೇಕು. ಊಟದ ಸಮಯ ಆಗಿದೆ. ಈ ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಬೆಳಗಿನ ಸಮಯದಲ್ಲಿ ಯೋಗ ಕ್ಲಾಸಸ್ ನಡೀತಿತ್ತು ಪ್ರತಿ ದಿವಸ. ಹಾಗೆಯೇ ಸಂಜೆ ಸಮಯದಲ್ಲಿ ಗಂಗಾ ಆರತಿ ನಡೀತಾ ಇತ್ತು, ಪ್ರತಿ ದಿವಸ ಮಾಡ್ತಾಯಿದ್ರು. ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲಿ ವಾತಾವರಣ ಅಂತ ಹೇಳ್ಬೋದು. ಗಂಗೆ ದಡದಲ್ಲಿದ್ದಾಗ ಹೊರಗಿನ ದೃಶ್ಯ ತುಂಬಾ ಚೆನ್ನಾಗಿರುತ್ತೆ, ಬಾಲ್ಕನಿಲಿ ನಿಂತ್ಕೊಂಡು ನೋಡೋದಕ್ಕೆ ಮತ್ತೆ ಹೇಳಲೇಬೇಕಾಗಿಲ್ಲ. ಈಗ ರೂಮಿಗೆ ಬಂದಿದ್ವಿ. ಇದು ರೂಮ್, ಇದು ವಿಶಾಲವಾಗಿತ್ತು, ಹಾಗೆಯೇ ತುಂಬ ಸ್ವಚ್ಛವಾಗಿತ್ತು. ಇಲ್ಲಿ ಏನೋ ಒಂದು ಸ್ನ್ಯಾಕ್ ಐಟಮ್ ಇದೆ ಅಂತ ಕಾಣಿಸ್ತು, ಏನಿದೆ ಅಂತ ನೋಡೋಣ ಅಂತ ಹೋದೆ. ಹಾಗೆಯೇ ಬಾಲ್ಕನಿ ಕೂಡ ಕಾಣಿಸ್ತಿತ್ತು. ಬಾಲ್ಕನಿ ಇದೆ ಅಂದಮೇಲೆ ದೃಶ್ಯ ಅಂತೂ ಖಂಡಿತ ಅದ್ಭುತವಾಗಿರಬೇಕು ಅಂತ ಗೊತ್ತೇ ಇತ್ತು. ಈ ಸ್ನ್ಯಾಕ್ ಐಟಮು ಇದೇನೋ ಕುಕೀಸು ಅಂತಂದರು, ಆದರೆ ಈ ಟೇಕ್ವಾ ಅಂತೆಲ್ಲ ಮಾಡ್ತಾರಲ್ಲ ಆ ಥರ ರುಚಿ ಬರ್ತಾಯಿತ್ತು ನನಗೆ. ಇದು ಗೋಧಿ ಹಿಟ್ಟನ್ನ ಬಳಸಿ ಮಾಡಿರುವಂಥ ಕುಕೀಸು ಅಂದರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಬಾಲ್ಕನಿಗೆ ಹೋಗಿ ಬಾಲ್ಕನಿಯಿಂದ ಕಾಣಿಸ್ತಿರೋವಂಥ ಗಂಗಾ ನದಿಯ ಸುಂದರವಾದ ದೃಶ್ಯನ ನಿಮಗೆ ತೋರಿಸೋಣ ಅಂತ ನನಗೂ ಕೂಡ ಆತರ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇದಾದಮೇಲೆ ಇದಾದಮೇಲೆ ಊಟ ಮಾಡ್ಕೊಂಡು ಬಂದು ಸುಮಾರು ಹೊತ್ತು ನಾನು ಇಲ್ಲಿ ಕಾಲ ಕಳೆದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತಿತ್ತು. ತುಂಬ ಒಂಥರ ಗಾಳಿ ಇರ್ಬೋದು ಅಥವಾ ಒಂದು ದೃಶ್ಯ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಮನಸ್ಸಿಗೆ ಸಂತೋಷನ ಕೊಡ್ತಾಯಿತ್ತು. ರಿಷಿಕೇಶಲ್ಲಿ ರಿವರ್ ರಾಫ್ಟಿಂಗು ತುಂಬ ಜನ ಮಾಡ್ತಾರೆ, ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಸಾಕಷ್ಟು ಜನ ನಿಮಗೆ ರಿವರ್ ರಾಫ್ಟಿಂಗ್ ಮಾಡಿಸೋದಕ್ಕೆ ತಯಾರಿರ್ತಾರೆ, ಅಷ್ಟೊಂದು ಜನ ಸರ್ವಿಸ್ ಕೊಡೋದಕ್ಕೆ ಇದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಇಲ್ಲಿ ಬಾಲ್ಕನಿ ನಿಂತ್ಕೊಂಡು ನೋಡ್ತಾ ಇದ್ದರೆ ರಿವರ್ ರಾಫ್ಟಿಂಗ್ ಮಾಡಿಕೊಂಡು ಅವರೆಲ್ಲ ಹೋಗ್ತಿರೋರು ನೋಡೋದಕ್ಕೆ ನಮಗೂ ಕೂಡ ಖುಷಿ ಆಗ್ತಿತ್ತು, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಊಟಕ್ಕೆ ಅಂತ ಹೇಳಿ ಬಂದ್ವಿ. ಊಟದಲ್ಲಿ ಸಲಾಡು, ರೋಟಿ, ಸಬ್ಜಿ ಎಲ್ಲವೂ ತಿಂದ್ವಿ. ಎಲ್ಲವೂ ತುಂಬ ಚೆನ್ನಾಗಿತ್ತು. ಈ ಸಲಾಡಲ್ಲಿ ಎಲ್ಲ ಥರದ ತರಕಾರಿಗಳು, ಹಾಗೆಯೇ ಇದು ಸ್ಟಾರ್ಟರು ಸೀಖ್ ಕಬಾಬ್ ಅನಿಸುತ್ತೆ, ಅದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಫುಡ್ಡು. ಇವಾಗ ಹೈ ಟೀ ಸಮಯ ಆಗಿತ್ತು. ಇಲ್ಲಿ ಈ ಜಾಗದಲ್ಲೇ ನಾವು ಹೈ ಟೀ ಸರ್ವ್ ಮಾಡೋದು ಅಂತ ಹೇಳಿದ್ರು. ಇಲ್ಲೂ ಬಂದ್ಬಿಟ್ಟು ಸುಮಾರು ಹೊತ್ತಿಲ್ಲಿ ಕಾಲ ಕಳೆದ್ವಿ. ತುಂಬ ಚೆನ್ನಾಗಿತ್ತು ಈ ಪ್ರಾಪರ್ಟಿ ಅಂತ ಹೇಳ್ಬೋದು. ಇದು ಲೆಮನ್ ಟ್ರೀ ಅಂಥೇಳಿ. ಇಲ್ಲಿಂದ ಈ ಬಿಸಿಲು ತುಂಬಾ ಹಿತವಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಹೊರಗಡೆ ಇಂಥ ಜಾಗದಲ್ಲಿ ಕೂತಾಗ ತುಂಬ ನಿಮಗೆ ಬಿಸಿಲು ಜಾಸ್ತಿ ಇದ್ದರೆ, ಅದೂ ಈ 4 ಗಂಟೆ ಸಮಯದಲ್ಲಿ, 4-4:15 ಸಮಯದಲ್ಲಿ, ಸೂರ್ಯ ಮುಳುಗೋ ಸಮಯದಲ್ಲಿ ಒಂಥರ ಹದವಾಗಿರಬೇಕು, ಆವಾಗ ಖುಷಿಯಾಗುತ್ತೆ. ಕೆಲವು ಸತಿ ಬೇಸಿಗೆಗಾಲದಲ್ಲಿ ತುಂಬ ತೀಕ್ಷ್ಣವಾಗಿ ಅನಿಸ್ತಿರುತ್ತೆ ಹೊರಗೆ ಕೂತ್ಕೋಬೇಕು ಅಂತ ಅನ್ಸಲ್ಲ. ಬಿಸಿಲಿದ್ದಾಗ ಅಂದರೆ ಈ ರೀತಿ ತಣ್ಣಗಿರಲಿ ಅಂತೇಳಿ ಅವರು ಕೂಡ ನೀರೆಲ್ಲ ಹಾಕಿ ಅಲ್ಲೆಲ್ಲ ಕ್ಲೀನ್ ಮಾಡೋದು ಒಂದು, ಹಾಗೇನ ಸ್ವಲ್ಪ ತಣ್ಣಗೂ ಇಡುತ್ತಲ್ವ, ಮಾಡ್ತಾಯಿದ್ರು. ಆದರೆ ಬಿಸಿಲು ಕೂಡ ಹದವಾಗಿತ್ತು, ಕೂತ್ಕೊಳ್ಳೋಕ್ಕೂ ಜಾಗ ತುಂಬ ಚೆನ್ನಾಗಿತ್ತು. ಹೈ ಟೀ ಕೂಡ ಮಾಡಿದ್ವಿ. ನಾನು ಅದನ್ನೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ ಆಗಲಿಲ್ಲ. ಈ ಜಾಗನೇ ತುಂಬ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ध्यानावर्तितरद्गतेन मनसा पश्यन्ति यं योगिनो यशान्तं न विदुषुरासुरगणा देवाय तस्मै नमः। ॐ गङ्गे ॐ सतङ्गचक्रं सक्रीटुकुण्डलं सपीतवत्तं दिव्यैकान्तार्वत्यस्थलकोशवन्त्यं नमामि विष्णुदशाशतभुजं सङ्कटमहाविष्णवे नमः।
प्रपन्नाथ हरे प्रसीदा प्रसीद मातर्जगतोऽखिलस्य प्रसीद विश्वेश्वर पाहि त्वं त्वमेव वरेशं वातात्मनं वानरयोध्यमुखं श्रीरामदूतं शरणं प्रपद्ये त्वं वैष्णवीशक्तिरनन्तवीर्या विश्वस्य बीजं परमासि माया सम्मोहितं देवि समस्तमेत त्वं मे प्रसन्ना भूमो सनि प्रजा सनि पशु सनि लोकासन्यवाय सनि अग्निः प्रजां बहुलां मे करोत्पन्नं पयोरेतो अस्मात् पुरतः ॐ गङ्गादेव्यै नमः ओम हरि ओम अजय टीवी करके यहाँ से तेरी सोनर तर जाता ओम जय गंगे माता पुत्र सागर के ಗಂಗಾ ಆರತಿನ ನೀವು ಕೂಡ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಮಾಡಿಸಿದ್ರು ಅವರು. ಎಲ್ಲರ ಕೈಲೂ ಆರತಿ ಮಾಡಿಸಿದ್ರು. ಹಾಗೆಯೇ ತುಂಬ ಸಾಂಗೋಪಾಂಗವಾಗಿ ನಡೀತು ಅಂತಲೇ ಹೇಳ್ಬೋದು. ಈಗ ಬೆಳಗಿನ ಸಮಯ, ಮಾರನೇ ದಿವಸ ಬೆಳಗಿನ ಸಮಯ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಈ ಸುಂದರ ದೃಶ್ಯ ನೋಡೋದಕ್ಕೆ ನಾನಂತೂ ಸಿದ್ಧಳಾಗಿದ್ದೀನಿ ಅಂತ ಹೇಳ್ಬೋದು. ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿಗೆ ಇಲ್ಲಿ ತಿಂಡಿ ಬುಫೆ ಇತ್ತು. ಸಾಕಷ್ಟು ಹಣ್ಣುಗಳು, ಕಾರ್ನ್ಫ್ಲೇಕ್ಸು, ಹಾಗೆಯೇ ಮ್ಯೂಸಿಲಿ, ಆಮೇಲೆ ಇಡ್ಲಿ, ವಡೆ, ದೋಸೆ ಎಲ್ಲದೂ ಇತ್ತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಆಮೇಲೆ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಬ್ರೆಡ್ ಇಟ್ಟಿದ್ರು, ಜಾಮ್ ಇತ್ತು. ಎಲ್ಲದೂ ಕೂಡ ತುಂಬ ಫ್ರೆಶ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದ್ವಿ. ತಿಂಡಿ ಎಲ್ಲ ತಿಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ದೇವಸ್ಥಾನ? ನೀಲ್ಕಂಠ ಮಂದಿರ ಅಂಥೇಳಿ. ಇದು ರಿಷಿಕೇಶಿಂದ ಸುಮಾರು 35ರಿಂದ 40 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸಾಕಷ್ಟು ಕಾರ್ಗಳೇ ಇಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿ ಪಾರ್ಕಿಂಗಿಗೆ ಸ್ವಲ್ಪ ತೊಂದರೆ ಇದ್ದಿದ್ದರಿಂದ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಟ್ಟು ಬಂದ್ವಿ ನಾವು. ಇಲ್ಲಿ ಈ ಪೂಜೆಗೆಲ್ಲ ಬುಟ್ಟಿಗಳಲ್ಲಿ ಹೂವು ಹಣ್ಣು ಇಟ್ಟು ಮಾರ್ತಿರ್ತಾರಲ್ವ, ಆ ಥರದ ಅಂಗಡಿಗಳೆಲ್ಲ ಸಾಲಿತ್ತು. ಇವ್ರ ಹತ್ರನೇ ಒಂದು ಪೂಜೆಗೆ ಸಾಮಾನನ್ನ ತೊಗೊಂಡು ಅಲ್ಲೇ ಚಪ್ಪಲಿನ ಬಿಟ್ಟು ಹೋಗೋ ವ್ಯವಸ್ಥೆ ಇತ್ತು. ದೇವಸ್ಥಾನದ ಹತ್ರ ಹೋದಾಗೇ ಅಲ್ಲಿ ಕೂಡ ಇತ್ತು, ಅಂದರೆ ಚಪ್ಪಲಿನ ಬಿಟ್ಟು ಹೋಗೋದಕ್ಕೆ ಅಲ್ಲೂ ಕೂಡ ಮಾಡಿದ್ರು. ನಾವು ಏನು ಮಾಡಿದ್ವಿ, ಇಲ್ಲೇ ಸಾಕಷ್ಟು ಅಂಗಡಿಗಳಿತ್ತು, ಇಲ್ಲೇ ಯಾವ್ದಾರು ಅಂಗಡಿಲಿ ತೊಗೊಂಡು ಹೋಗ್ಬೋದೇನೋ ಅಂಥೇಳಿ ನಮ್ಮ ಕ್ಯಾಬ್ ಡ್ರೈವರ್ ನಮಗೆ ಹೇಳ್ತಾಯಿದ್ರು. ನಾವು ಇಲ್ಲೇ ಚಪ್ಪಲಿ ಬಿಟ್ಬಿಟ್ರೆ ಇನ್ನೂ ಎಷ್ಟು ದೂರ ನಡಿಬೇಕೋ ಏನೋ, ಸಾಕಷ್ಟು ಟ್ರಾಫಿಕ್ಕು ಇದೆ, ಜನಜಂಗ್ಳಿನೂ ಇದೆ, ಹಾಗೆ ಬಿಸಿಲು ಕೂಡ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಇಲ್ಲಿ ಚಪ್ಪಲಿನ ಬಿಟ್ಟು ಪೂಜೆ ಸಾಮಾನು ತೊಗೊಳಕ್ಕೆ ಹೋಗಲಿಲ್ಲ. ದೇವಸ್ಥಾನದ ಹತ್ತಿರ ಹೋದಾಗ ಇನ್ನೇನು ದೇವಸ್ಥಾನದ ಗೇಟ್ ಕಾಣಿಸ್ತಿದೆ ಅಂದಾಗ ಅಲ್ಲಿ ಹತ್ತಿರದಲ್ಲಿ ಯಾವ ಅಂಗಡಿ ಇತ್ತೋ ಅಲ್ಲೇ ಚಪ್ಪಲಿನ ಬಿಟ್ಟು ಪೂಜೆಗೆ ಒಂದು ಸ್ವಲ್ಪ ಸಾಮಾನನ್ನ ತೊಗೊಂಡು ಹೋದ್ವಿ. ಇದೇ ದೇವಸ್ಥಾನ. ಈ ದೇವಸ್ಥಾನ ಒಂದು ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರುತ್ತಲ್ಲ,
ಈ ದೇವಸ್ಥಾನದ ಗೋಪುರ ನಮ್ಮ ತಮಿಳ್ನಾಡಿನಲ್ಲಿ ಇರುತ್ತಲ್ವ ದೇವಸ್ಥಾನದ ಗೋಪುರಗಳು ಆ ಥರ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಪೇಂಟ್ ಮಾಡಿದ್ರು. ಉತ್ತರ ಭಾರತದಲ್ಲಿ ಈ ಥರ ಇರೋದು ವಿಶೇಷ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಸಾಕಷ್ಟು ದೊಡ್ಡ ಕ್ಯೂ ಇತ್ತು. ಇಲ್ಲಿ ಸುತ್ಕೊಂಡು ಹೋಗಬೇಕು ಅಂದರೆ ದೇವಸ್ಥಾನ ಗರ್ಭಗುಡಿ ದೇವಸ್ಥಾನ ಎಲ್ಲವೂ ಕಂಡ್ರೂ ಕೂಡ ಒಂದು ರೀತಿ ಪ್ರದಕ್ಷಿಣೆ ಮಾಡಿದ ಹಾಗೆ ಸುತ್ಕೊಂಡು ಲೈನ್ನಲ್ಲಿ ಸಾಲಿನಲ್ಲಿ ಹೋಗಿ ನಂತರ ನಾವು ದೇವ್ರ ದರ್ಶನನ ಪಡಿಬೋದಾಗಿತ್ತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಹೋಟ್ಲಿಗೆ ಬಂದ್ವಿ. ಸಂಜೆ ಮಧ್ಯಾಹ್ನದ ಊಟ, ಸಂಜೆ ಹೈ ಟೀ ಎಲ್ಲ ಆಯಿತು. ರಾತ್ರಿ ಡಿನ್ನರ್ಗೆ ಬುಫೆ ಇತ್ತು, ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾರೋ ಒಬ್ಬರು ಕೂತ್ಕೊಂಡು ಹಾಡ್ತಾ ಇದ್ರು, ನಾವು ಅವ್ರನ್ನ ಮಾತಾಡ್ಸಿದ್ವಿ ಕೂಡ. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಎಲ್ಲ ಹಾಡುಗಳನ್ನು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಅವನು ಇರ್ತಿದ್ದಾನೆ. ಹಳೆ ಹಿಂದಿ ಹಾಡುಗಳನ್ನು ಹಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಕೇಳಿಸ್ಕೊಂಡು ಊಟ ಮಾಡಿದ್ವಿ. ಇಲ್ಲಿ ಆಲೂ ಮೇಥಿ ಇದೆಯಲ್ಲ, ಇದು ತುಂಬ ಚೆನ್ನಾಗಿತ್ತು. ಪಲ್ಯ ಒಂದು ಮಾಡಿದ್ರು. ತುಂಬ ಸಿಂಪಲ್ ಆಗಿತ್ತು. ಏನು ಜಾಸ್ತಿ ಮಸಾಲೆ ಪದಾರ್ಥಗಳು ಏನೂ ಇರಲಿಲ್ಲ. ಆದರೂ ಕೂಡ ತುಂಬ ರುಚಿಯಾಗಿತ್ತು. ಇದ್ರ ಮಾರನೇ ದಿವಸನೇ ನಾವು ವಾಪಸ್ಸು ಬೆಂಗಳೂರಿಗೆ ಹೊರಟು ಬಂದ್ವಿ. ಇಲ್ಲಿ ರಿಷಿಕೇಶಲ್ಲಿ ಇದೆ ಲಾಸ್ಟ್ ಡೇ ಅಂತ ಹೇಳ್ಬೋದು. ಇದಾದಮೇಲೆ ನಾನು ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ.